ಛೀ ಊಸು ಅಂತ ಕಡೆಗಣಿಸಬೇಡ ಮನುಜ. ಊಸು ಬರೀ ಊಸಲ್ಲ, ಅದು ದೇವರು ಕೊಟ್ಟ ಕೂಸು. ಏ ಗಾಸ್ ಅನ್ನುವರು ದಯವಿಟ್ಟು ಈ ವಿಡಿಯೋವನ್ನು ಸ್ಕ್ರಾಲ್ ಮಾಡಿ ಮುಂದೆ ನಡೀರಿ. ಇದು ಊಸು ಬಿಡುವವರಿಗೆ ಹಾಗೂ ಅದರ ದುರಂತಕ್ಕೆ ಒಳಗಾದವರಿಗೆ ಮಾತ್ರ ಮೀಸಲು. ಕಾಫ್ ಮಾಡ್ತಾ ಬಿಡುವಂತದ್ದು. ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಜಸ್ಟ್ ರಿಮಿಕ್ಸ್ಡ್ ಯೋರ್ ಕಾಫ್. ಎಂತ ಸಾಗಲಿ ಬಿಡುದೇ ಇಲ್ಲ ಅಂತ ಹೇಳಿ ನೀವು ಕಟ್ಟಿ ನಿಂತಿದ್ದೀರಿ ಅಂತ ಅನ್ಕೊಳ್ಳಿ, ಆಗ ಆ ಇಡೀ ಪಾಸ್ ಆಗ್ತದೆ, ಇಲ್ಲಿ ಪಾಸ್ ಆದಾಗೆ. ಮೋಸ್ಟ್ ಎಂಬ್ಯಾರಸಿಂಗ್ ಒನ್. ಇಂಥ ಕೇಸಸ್ ನೀವು ಹೈಯೆಸ್ಟ್ ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಆದ್ರೆ ಬೆಚ್ಚಾಗುದಂತ ಗೊತ್ತುಂಟಾ, ತಾವು ಬಿಡುದು ಪಕ್ಕದವರನ್ನು ನೋಡುದು. ಅಂದ್ರೆ ಇವರು ಕುಂಡೆ ಬಾಡಿಗೆ ಕೊಟ್ಟಿದಾರಲ್ಲ, ಈ ಕ್ಲೋಸ್ಡ್ ರೂಮ್ ಪೂಕಿ ಉಂಟಲ್ಲ, ಅದು ಭಯಂಕರ ಡೇಂಜರಸ್. ಅದ್ರಲ್ಲಿ ನೀವು ಉಳಿಯುವುದು ಚಾನ್ಸೇ ಇಲ್ಲ, ಡೈರೆಕ್ಟ್ ಕೋಮಾ. ಕೆಲವೊಮ್ಮೆ ನಮ್ಮ ಗ್ರಾಚಾರಕ್ಕೆ ನಾವು ಕೂತ ಚೇರಿಂದ ಸೌಂಡ್ ಬರ್ಲಿಕ್ಕೆ ಉಂಟು. ಆ ಸೌಂಡ್ ನಮ್ಮ ಊಸಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಒಂದು 10 ಸರಿ ನಾವು ಚೇರ್ ಅನ್ಸ ಹೇಳಿದ್ದು ನೋಡ್ತೇವೆ. ಅಂದ್ರೆ ಪಕ್ಕದವರಿಗೆ ಕನ್ವಿನ್ಸ್ ಆಗ್ಬೇಕಲ್ಲ ನಮ್ಮ ಇನ್ನೋಸೆನ್ಸ್. ಲಿಫ್ಟ್ ಒಳಗೆ ಜೋರ್ ಬಂತು ಅಂತ ಅನ್ಕೊಳ್ಳಿ, ಯಾರಿಲ್ಲ ಅಂತ ಹೇಳಿ ನೀವು ಬಿಟ್ರಿ, ವೆರಿ ನೆಕ್ಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಗ್ರಾಚಾರಕ್ಕೆ ಒಬ್ಬ ನುಗ್ತಾನೆ. ಕಂಗ್ರಾಚುಲೇಷನ್ಸ್ ಹಿಟ್ಲರ್, ಯು ಹ್ಯಾವ್ ಕ್ರಿಯೇಟೆಡ್ ಅ ಗ್ಯಾಸ್ ಚೇಂಬರ್. ಇನ್ನು ಕೆಲವರು ಇರ್ತಾರೆ, ಬಿಡ್ತಾರೆ ಮತ್ತೆ ರಪರಪ ಮೂಸುದು. ಅಂದ್ರೆ ಇವರ ಮಂಡೆಯಲ್ಲಿ ಇವರು ಮೂಸಿದಷ್ಟು ಬೇಗ ಖಾಲಿ ಆಗ್ತದೆ ವಾಸನೆ ಅಂತ ಹೇಳಿ. ಎಂತದ ಖಾಲಿ ಆಗ್ಲಿಕ್ಕೆ ಅಂತ ಚಿಪ್ಸ. ಎಷ್ಟೋ ಊಸಿನಲ್ಲಿ ಆಹಾರ ತಿಂದ ವಿವರಣೆ ಕೂಡ ಇರ್ತದೆ. ಅಂದ್ರೆ ನೀವು ಬಿರಿಯಾನಿ ತಿಂದು ಬಿಟ್ರೆ ಸಹ ಗೊತ್ತಾಗ್ತದೆ, ಬೂತಾಯಿ ತಿಂದು ಬಿಟ್ರೆ ಸಹ ಗೊತ್ತಾಗ್ತದೆ. ಕೆಲವರು ಇರ್ತಾರೆ ಒಂದೇ ಮನೇಲಿ ಇರ್ತಾರೆ, ಆದ್ರೆ ಸಹ ಒಬ್ಬರ ಪೂಕಿ ಒಬ್ಬರು ಕೇಳಿರುವುದಿಲ್ಲ. ಅಲ್ಲ, ನಮ್ದು ಒಂದೇ ಕ್ವಶನ್ ನಿಮ್ಮ ಹತ್ರ, ನೀವು ಬಿಡ್ತೀರಲ್ಲ